ನಮಸ್ಕಾರ ಸ್ನೇಹಿತರೆ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಾನು ಆನ್ಲೈನ್ನ ಮೂಲಕ ಲೋನ್ಗೆ ಅಪ್ಲೈ ಮಾಡ್ತಿದ್ದೀನಿ. ಆಧಾರ್ನ ಮೂಲಕ ಕೇವಲ 5 ನಿಮಿಷದಲ್ಲಿ ನಿಮಗೆ ಲೋನ್ ಸಿಗ್ತದೆ. ನಿಮಗೆ ಯಾವುದೇ ಆದಂಥ ಅಕಸ್ಮಾತಾಗಿ ಅಮೌಂಟ್ ಬೇಕು, ಎಮರ್ಜೆನ್ಸಿಗೆ ಅಮೌಂಟ್ ಬೇಕು ಅಂತ ಬಂದಾಗ ಇನ್ನು ಮುಂದೆ ನೀವು ಯಾವುದಾದಂಥ ಬ್ಯಾಂಕಿಗೆ ಹೋಗಿ ದೀರ್ಘ ಸಾಲಿನಲ್ಲಿ ನಿಲ್ಲಬೇಕಾದ ಅವಶ್ಯಕತೆ ಇರೋದಿಲ್ಲ. ನೀವು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಮೊಬೈಲ್ನಲ್ಲಿ ಆಧಾರ್ ಕಾರ್ಡ್ನ ಬಳಸಿ ಸುಲಭವಾಗಿ ಲೋನ್ಗೆ ಅಪ್ಲೈ ಮಾಡ್ಬೋದು. ಯಾವುದೇ ಪೇಪರ್ ವರ್ಕ್ ಬೇಕಾಗೋ ಅವಶ್ಯಕತೆ ಇರೋದಿಲ್ಲ. ಸಂಪೂರ್ಣ ಪ್ರೋಸೆಸ್ನ ಆನ್ಲೈನಲ್ಲಿ ಯಾವ ರೀತಿ ಈಸಿಯಾಗಿ ತಿಳಿಸ್ಕೊಡ್ತೀನಿ, ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮತ್ತೊಂದು ಮುಖ್ಯ ವಿಷಯ ಏನಂದರೆ, ಕೇವಲ 5 ನಿಮಿಷದಲ್ಲಿ ನಿಮ್ಮ ಲೋನ್ ಅಮೌಂಟು ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಸಂಪೂರ್ಣವಾಗಿ ಪ್ರೋಸೆಸ್ನ ತೋರಿಸ್ತಾ ಇದ್ದೇನೆ. ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಲೈವ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡ್ಬೋದು. ಇವಾಗ ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಸರ್ಚ್ ಹೋಗಿ, ಸರ್ಚ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಸರ್ಚಲ್ಲಿ ನೀವು ಬ್ರಾಂಚ್ ಅಂತ ಹಾಕ್ಬಿಟ್ಟು ಸರ್ಚ್ ಕೊಡಬೇಕಾಗತ್ತೆ. ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಬ್ರಾಂಚ್ ಅಂತ ಹಾಕಿದ ತಕ್ಷಣ ಈ ಥರ ಆ್ಯಪ್ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟಾಲ್ ಅಂತ ಇದೆಯಲ್ಲ, ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಫೋನಲ್ಲಿ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ. ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಡೌನ್ಲೋಡ್ ಕೂಡ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ಓಪನ್ ಅನ್ನೋ ಆಪ್ಷನ್ ಬರುತ್ತೆ. ಓಪನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಆ್ಯಪ್ ಓಪನ್ ಆಗುತ್ತೆ. ಬ್ರಾಂಚ್ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಟಾರ್ಟ್ ಇನ್ ಇಂಗ್ಲೀಷ್ ಅಂತ ಇದೆಯಲ್ಲ, ಸ್ಟಾರ್ಟ್ ಇನ್ ಇಂಗ್ಲೀಷ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲ ಹಿಂದಿಯಲ್ಲಿ ಬರುತ್ತೆ, ಇಂಗ್ಲೀಷ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಈ ಥರ ಬರುತ್ತೆ. ಇಲ್ಲಿ ಸ್ಟಾರ್ಟ್ ನೌ ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ನ ಕೇಳುತ್ತೆ. ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಮಾಡಿ ಕೆಳಗಡೆ ಗೆಟ್ OTP ಅನ್ನೋ ಆಪ್ಷನ್ ಓಪನ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದು OTP ಹೋಗುತ್ತೆ. ಏನು ಮೊಬೈಲ್ ನಂಬರ್ ಎಂಟರ್ ಮಾಡಿದ್ರೆ ಆ ನಂಬರ್ಗೆ OTP ಹೋಗುತ್ತೆ. OTPನ ಎಂಟರ್ನ ಮಾಡ್ಕೋಬೇಕಾದ್ರೆ ಎಂಟರ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೇಳುತ್ತೆ. ಕೆಳಗಡೆ ಮ್ಯಾನ್ಯುವಲಿ ಎಂಟರ್ ಮಾಡೋದಕ್ಕೆ ಓಪನ್ ಆಗುತ್ತೆ. ಮ್ಯಾನ್ಯುವಲಿ ಬೇಕಾದ್ರೆ ಹಾಕ್ಕೊಬೋದು ನೀವು ಇಮೇಲ್ ಐಡಿನ, ಇಲ್ಲಾಂದರೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಮೇಲೆ ಕೊಟ್ಟರೆ ನಿಮ್ಮ ಫೋನಲ್ಲಿ ಯಾವ ಈ ಗೂಗಲ್ ಅಂದರೆ ಇಮೇಲ್ ID ಇದೆಯೋ ಆ ಇಮೇಲ್ ID ಓಪನ್ ಆಗುತ್ತೆ. ನೋಡೋದಲ್ಲ, ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಓಪನ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಇತ್ತು ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕ್ರಿಯೇಟ್ ಯುವರ್ 4 ಡಿಜಿಟ್ ಬ್ರಾಂಚ್ ಪಿನ್ ಅಂತ ಕೇಳುತ್ತೆ. ಅಂದರೆ ಆ್ಯಪ್ ಓಪನ್ ಮಾಡಬೇಕಾದ್ರೆ ಒಂದು ಪಿನ್ ಸೆಟ್ ಮಾಡ್ಕೋಬೇಕು. ಪಿನ್ ಸೆಟ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ನೀವು ಬೇಕಾದರೆ ಫೇಸ್ ಲಾಕು ಇಲ್ಲಾಂದರೆ ಫಿಂಗರ್ ಪ್ರಿಂಟ್ಸ್ ಲಾಕು ಕೂಡ ಇಟ್ಕೋಬೋದು. ಇದಾದಮೇಲೆ ಲಾಕ್ ಇಕ್ಕಾದ್ಮೇಲೆ ಇದು ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದರೆ ಇಲ್ಲಿ ಈ ಥರ ಓಪನ್ ಆಗಿದೆ. ಇವಾಗ ಇಲ್ಲಿ ಸ್ಟಾರ್ಟ್ ಯುವರ್ ಲೋನ್ ಅಪ್ಲಿಕೇಶನ್ ಅಂದ್ಬಿಟ್ಟು ಇಲ್ಲಿ 4-5 ಸ್ಟೆಪ್ ಕಾಣ್ತದೆ. ಈ ಎಷ್ಟು ಸ್ಟೆಪ್ನ ನೀವು ಫಿಲ್ಲಿಂಗ್ ಮಾಡಬೇಕಾಗತ್ತೆ. ಮೊದಲಾಗಿ ನೀವು ಪಾನ್ ಕಾರ್ಡ್ ವೆರಿಫಿಕೇಷನ್ ಕೇಳುತ್ತೆ. ಪಾನ್ ಕಾರ್ಡ್ನ ವೆರಿಫೈ ಮಾಡ್ಕೋಬೇಕು. ಆಮೇಲೆ ಟೇಕ್ ಯುವರ್ ಸೆಲ್ಫಿ ತಗೋಬೇಕು. ಆಮೇಲೆ ನಿಮ್ಮ ಇನ್ಕಮ್ಮು ಎಷ್ಟು ಅಂತ ಕೇಳುತ್ತೆ. ಅದಾದಮೇಲೆ ಬ್ಯಾಂಕ್ ಡೀಟೇಲ್ನ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇಷ್ಟು ವೆರಿಫೈ ಮಾಡ್ಕೊಂಡು ನೀವು ಲೋನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇಷ್ಟು ಸ್ಟೆಪ್ಪು ಫಿಲ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಈಸಿಯಾಗಿ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ ಆಗಿ ಇಲ್ಲಿ ಸ್ಟಾರ್ಟ್ ನೌ ಅನ್ನೋ ಆಪ್ಷನ್ ಇದೆಯಲ್ಲ, ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಆಕ್ಸಿಸ್ ಕೇಳುತ್ತೆ. ಓಕೆ ಅಲೋ ಅಂತ ಆಕ್ಸಿಸ್ ಕೊಡಿ. ವೈಲ್ ಯೂಸಿಂಗ್ ಮಾತ್ರ ಅಂತಲೇ ಕೊಡಿ. ಯಾವಾಗ ಆ್ಯಪ್ ಓಪನ್ ಮಾಡ್ತಾ ಆ ಟೈಮಲ್ಲಿ ಅಂತ ಕೊಟ್ಟಷ್ಟು ನೆಕ್ಸ್ಟ್ ಪೇಜ್ ಇದು ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ಇವತ್ತು ಪ್ಯಾನ್ ಅಂತ ಕೇಳ್ತಾರೆ. ನಿಮ್ಮ ಪಾನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎಂಟರ್ನ ಮಾಡ್ಕೊಂಡು ಕೆಳಗಡೆ ಕನ್ಫರ್ಮ್ ಆ್ಯಂಡ್ ಕಂಟಿನ್ಯೂ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನಿಮ್ಮ ಹೆಸರು ಮತ್ತು ಪಾನ್ ನಂಬರ್ ಶೋ ಆಗುತ್ತೆ. ಕರೆಕ್ಟಾಗಿದೆ ಅಂತ ಕನ್ಫರ್ಮ್ ಆ್ಯಂಡ್ ಕಂಟಿನ್ಯೂ ಅಂತ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಡಿಜಿ ಲಾಕರ್ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡಲ್ಲಿ ವೆರಿಫೈ ಆಗಿರುತ್ತೆ ಡಿಜಿ ಲಾಕರಿಂದ. ಓಕೆ, ಕೆಳಗಡೆ ವೆರಿಫೈ ವಿತ್ OTP ಅಂತ ಇದಿಲ್ಲ, ಆಧಾರ್ ವಿತ್ OTP ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಡಿಜಿ ಲಾಕರಿಂದ ವೆರಿಫೈ ಆಗಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯೋ ವೆರಿಫೈ ಆಗುತ್ತೆ. ಗೌರ್ಮೆಂಟ್ ಆ್ಯಪ್ ಆಗಿರುತ್ತೆ ಡಿಜಿ ಲಾಕರು. ನಿಮಗೆ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಬೇಕು ಅಂತ ಗೊತ್ತಿಲ್ಲ ಅಂದರೆ ನಾನು ನೆಕ್ಸ್ಟ್ ಟೈಮ್ ನಿಮಗೆ ತಿಳಿಸ್ಕೊಡ್ತೀನಿ. ಡಿಜಿ ಲಾಕರ್ ಯಾವ ರೀತಿ ನಿಮ್ಮ ಫೋನಲ್ಲಿ ಲಾಗಿನ್ ಆಗಬೇಕು ಅನ್ನೋದನ್ನ. ಇವಾಗ ನೋಡ್ತಾ ಇರ್ಬೋದು, ನಾನು ಅದ್ರ ಮೇಲೆ ಕ್ಲಿಕ್ನ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೊಂಡು ನೆಕ್ಸ್ಟ್ ಅಂತ ಹಾಕ್ಕೊಳ್ತಾ ಇದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಅದೇ ನಂಬರ್ಗೆ ಒಂದು 6 ನಂಬರ್ಸ್ ಅಂತ OTP ಹೋಗಿರುತ್ತೆ. ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು OTP ಬಂದಿದೆ. OTPನ ಇಲ್ಲಿ ಎಂಟರ್ನ ಮಾಡ್ಕೊತಾ ಇದ್ದೀನಿ. ಎಂಟರ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ಸಬ್ಮಿಟ್ ಅಂತ ಆಗಿದ ತಕ್ಷಣ ಅದು ವೆರಿಫೈ ಆಗುತ್ತೆ. ನೋಡ್ತಾ ಇರ್ಬೋದು ಅದು OTP ವೆರಿಫೈ ಆಗ್ತಾ ಇದೆ. OTP ವೆರಿಫೈ ಆಗಿದ ತಕ್ಷಣ ನಿಮಗೆ ಇಲ್ಲಿ ನೆಕ್ಸ್ಟ್ ಕೇಳುತ್ತೆ, ನಿಮ್ಮ ಡಿಜಿ ಲಾಕರ್ದು ಲಾಗಿನ್ ಆಗೋದಕ್ಕೆ ಪಾಸ್ವರ್ಡ್ ಏನಿಟ್ಟಿರ್ತೀರ ಪಿನ್ ಹಾಕ್ಕೋಬೇಕಾಗುತ್ತೆ. ಪಿನ್ ಗೊತ್ತಿದೆ ಹಾಕ್ಕೊಳ್ಳಿ, ಗೊತ್ತಿಲ್ಲ ಅಂದಾಗ ಇಲ್ಲಿ ರಾಂಗ್ ಆದರೆ ನಿಮಗೆ ಫರ್ಗೆಟ್ ಪಿನ್ ಕೊಡಬೇಕಾಗುತ್ತೆ. ನಾನು ಇಲ್ಲಿ ಫರ್ಗೆಟ್ ಪಾಸ್ವರ್ಡು ಮರ್ತೋಗಿರೋದ್ರಿಂದ ಇಲ್ಲಿ ಯಾವ ರೀತಿ ಫರ್ಗೆಟ್ ಪಿನ್ ಕೊಟ್ಟು ಯಾವ ರೀತಿ ಸೆಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಫರ್ಗೆಟ್ ಪಿನ್ ಅಂತಿದೆಯಲ್ಲ, ಮೈ ಪಿನ್ ಅಂತ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಇಲ್ಲಿ ಡೇಟ್ ಆಫ್ ಬರ್ತ್ನ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿರೋಂಥ ಡೇಟ್ ಆಫ್ ಬರ್ತ್ನ ಎಂಟರ್ನ ಮಾಡ್ಕೊಳ್ಳಿ. ಕರೆಕ್ಟಾಗಿ ಯಾವ ದಿನ ಯಾವ ತಾರೀಕು ಯಾವ ವರ್ಷ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಗಿದ ತಕ್ಷಣ ನಿಮಗೆ ಕನ್ಫರ್ಮ್ ಅಂತ ಕೊಡಿ. ಕನ್ಫರ್ಮ್ ಆದಮೇಲೆ ಇಲ್ಲಿ ನೋಡ್ತಾ ಇದ್ದರೆ ಪಿನ್ ಸೆಟ್ ಮಾಡ್ಕೊಳಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಪಿನ್ನ ಸೆಟ್ನ ಮಾಡ್ಕೊಳ್ಳಿ. ಡನ್ ಅಂತ ಕೊಡಿ. ವೆರಿಫೈ ಆಗುತ್ತೆ. ಪಿನ್ ಕರೆಕ್ಟಾಗಿ ಯಾವ ರೀತಿ ಸೆಟ್ ಮಾಡ್ಕೊಬೇಕು ಅನ್ನೋದು ಕೂಡ ಅಲ್ಲಿ ತೋರಿಸ್ಕೊಡುತ್ತೆ. ಅದಾದಮೇಲೆ ಇಲ್ಲಿ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ವೆರಿಫೈ ಆಗಿದೆ. ಗ್ರೀನ್ ಕಲರ್ ಮಾರ್ಕ್ ಬಂದಿದೆ ನೋಡ್ಬೋದು.
ಏನು ಚೆಕ್ ಮಾಡೋಕೆ ಹೋಗ್ಬಿಡಿ, ಕ್ಲಿಕ್ ಮಾಡೋಕೆ ಹೋಗ್ಬಿಡಿ. ಕೆಳಗಡೆ ಬಂದರೆ ಅಲೋ ಅಂತ ಇದೆಯಲ್ಲ, ಅಲೋ ಮೇಲೆ ಕ್ಲಿಕ್ನ ಮಾಡಿದ್ರೆ ಡಿಜಿ ಲಾಕರಿಂದ ನೀಟಾಗಿ ವೆರಿಫೈ ಆಗುತ್ತೆ. ನಿಮ್ಮ ಆಧಾರ ಡೀಟೇಲ್ಸ್ ಎಲ್ಲ ವೆರಿಫೈ ಆಗಿ ಪೀಚಾಗಿ ಬರುತ್ತೆ. ನೋಡ್ಬೋದು ಇವಾಗ ವೆರಿಫೈ ಆಗ್ತಾ ಇದೆ. ಸ್ವಲ್ಪ ವೆಯ್ಟ್ ಮಾಡಿ. ವೆಯ್ಟ್ ಆಗಿದಷ್ಟು ನೆಕ್ಸ್ಟ್ ಪೇಜ್. ಇವಾಗ ನೆಕ್ಸ್ಟು ಟೇಕ್ ಯುವರ್ ಸೆಲ್ಫಿ ಅಂತ ತೋರಿಸ್ತಾ ಇದೆ. ನಿಮ್ಮ ಸೆಲ್ಫಿ ತೊಗೋಬೇಕಾಗುತ್ತೆ. ಸೆಲ್ಫಿ ತೊಗೋಬೇಕಾದ್ರೆ ನಿಮ್ಮ ಫೋನು ಕರೆಕ್ಟಾಗಿ ಇರಬೇಕಾಗತ್ತೆ. ನಿಮ್ಮ ಫೇಸ್ ಕರೆಕ್ಟಾಗಿ ಇಟ್ಕೊಂಡು ಕ್ಯಾಮ್ರಾ ನೋಡ್ಕೋಬೇಕು, ಮತ್ತು ಐನ ಬ್ಲಿಂಕ್ ಮಾಡಬೇಕಾಗತ್ತೆ. ಮತ್ತು ಯಾವುದೇ ಅಂತ ಕಣ್ಣಿಗೆ ಗ್ಲಾಸ್ ಆಗಿರ್ಬೋದು, ಹ್ಯಾಟ್ ಆಗಿರ್ಬೋದು ಹಾಕ್ಕೊಬಾರ್ದು. ಮತ್ತು ಲೈಟ್ ಕರೆಕ್ಟಾಗಿರೋ ಲೈಟ್ ಬೀಳೋ ಜಾಗದಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ನಿಮ್ಮ ಫೋಟೋ ಫೇಸ್ಗೆ ಒಬ್ಬರೇ ಕಾಣಿಸ್ಬೇಕು, ಇಬ್ಬರು ಮೂರು ಕಾಣಿಸ್ಬೋದು. ಇವಾಗ ಸ್ಟಾರ್ಟ್ ಅಂತ ಇದೆಯಲ್ಲ, ಸ್ಟಾರ್ಟ್ ಕ್ಯಾಮ್ರಾ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಮ್ರಾ ಹಲೋ ಕೇಳುತ್ತೆ, ಅಲೋವೆನ್ಸ್ ಕೊಡಿ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಇವಾಗ ಗ್ರೀನ್ ಕಲರ್ ಇದ್ದರೆ ಕ್ಯಾಪ್ಚರ್ ತೊಗೊಳ್ಳಿ, ರೆಡ್ ಕಲರ್ ಇದ್ದರೆ ನಿಮ್ಮ ಫೋಟೋ ಕ್ಲಾರಿಟಿ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು. ಗ್ರೀನು ಮತ್ತು ರೆಡ್ ಆಪ್ಷನ್ ತೋರಿಸಿ. ಇವಾಗ ಗ್ರೀನ್ ಬಂದಿದೆ, ಕೆಳಗಡೆ ಕ್ಯಾಮ್ರಾ ಅನ್ನೋ ಆಪ್ಷನ್ ನೋಡ್ತಾ ಇರಲ್ಲ, ಕ್ಯಾಮ್ರಾ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ರೌಂಡ್ ಮಾರ್ಕಲ್ಲಿ ನಿಮ್ಮ ಫೇಸ್ ಕರೆಕ್ಟಾಗಿದ್ದಾಗ ನೋಡ್ಕೊಂಡು ಕ್ಯಾಮ್ರಾ ನೋಡ್ಕೊಂಡು ಕ್ಲಿಕ್ನ ಮಾಡಿ ನಿಮ್ಮ ಫೋಟೋ ಸೆಲ್ಫಿ ಆಗುತ್ತೆ. ಇವಾಗ ನೋಡ್ಬೋದು. ಇವಾಗ ಸಬ್ಮಿಟ್ ಅಂತ ಕೊಡಿ. ಕರೆಕ್ಟಾಗಿದೆ ಸಬ್ಮಿಟ್ ಕೊಡಿ, ಇಲ್ಲಾಂದರೆ ರೀಟೇಕ್ ಕೊಡಿ. ನೋಡ್ಬೋದು ಇವಾಗ ಫೋಟೋ ನಿಮ್ಮ ಡೀಟೇಲ್ಸ್ ಎಲ್ಲ ವೆರಿಫೈ ಆಗಿ ಬಂದಿರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡೆಲ್ಲ ಪೀಚಾಗಿ, ನಿಮ್ಮ ಫೋಟೋ ಪೀಚಾಗಿ ಎಲ್ಲ ಬಂದಿರುತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ ಸಮೇತ ಇರುತ್ತೆ. ಆಧಾರ್ ಕಾರ್ಡಲ್ಲಿದೆ ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆ ಅಂತ ವೆರಿಫೈನ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿ ಡೀಟೇಲ್ ಎಲ್ಲ ಕರೆಕ್ಟಾಗಿದೆ ಅಂದಾಗ ಇಲ್ಲಿ ಕನ್ಫರ್ಮ್ ಡೀಟೇಲ್ಸ್ ಅಂತ ಇದೆಯಲ್ಲ, ಕನ್ಫರ್ಮ್ ಡೀಟೇಲ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಕೇಳ್ತಾರೆ ನಿಮ್ಮ ಪಾನ್ ಕಾರ್ಡಲ್ಲಿರೋಂಥ ಫುಲ್ ನೇಮ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಫುಲ್ ನೇಮ್ನ ಎಂಟರ್ನ ಮಾಡ್ಕೊಳ್ಳಿ. ಪಾನ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆಯೋ ಅದೇ ರೀತಿ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ನ ಮಾಡಿಕೊಂಡು ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ನೋಡ್ಬೋದು ಶೇರ್ ಯುವರ್ ಇನ್ಕಮ್ ಡೀಟೇಲ್ಸ್ ಅಂತ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಇನ್ಕಮ್ ಡೀಟೇಲ್ಸ್ನ ಹಾಕೋಬೇಕಾಗುತ್ತೆ. ಇದ್ರ ಮೇಲೆ ನಿಮಗೆ ಲೋನ್ ಕೂಡ ಅಪ್ರೂವಲ್ ಆಗೋದು. ಏಕೆಂದರೆ ಅಮೌಂಟ್ ಜಾಸ್ತಿ ಇದ್ದಷ್ಟು ನಿಮ್ಗೆ ಲೋನ್ ಕೂಡ ಅಮೌಂಟ್ ಜಾಸ್ತಿ ಆಗುತ್ತೆ. ನಾನಿಲ್ಲಿ ಸ್ಯಾಲ್ರಿಡೋ, ಸೆಲ್ಫ್ ಎಂಪ್ಲಾಯ್, ಅನ್ಎಂಪ್ಲಾಯ್, ಅದಾಸ್ ಅಂತ ಕೇಳ್ತಾರೆ. ನಾನಿಲ್ಲಿ ಸೆಲ್ಫ್ ಎಂಪ್ಲಾಯ್ ಅಂತ ಹಾಕೊಂಡು ನೀವು ಯಾವ ರೀತಿಯನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಮಂತ್ಲಿ ಇನ್ಕಮ್ ಕೇಳ್ತಾರೆ. ಮಂತ್ಲಿ ಇನ್ಕಮ್ ಲೆಸ್ ದೆನ್ 10,000 ಅಂತ ನಾನು ಕೊಟ್ಟಿದ್ದೀನಿ. ನೀವು 10 to 20 ಜಾಸ್ತಿ ಇದೆ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕನ್ಫರ್ಮ್ ಡೀಟೇಲ್ಸ್ ಅಂತ ಇದೆಯಲ್ಲ, ಕನ್ಫರ್ಮ್ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಬಂದರೆ ಇಲ್ಲೇ ಅಕೌಂಟ್ ಆ್ಯಡ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಅಕೌಂಟ್ನ ಆ್ಯಡ್ ಮಾಡಬೇಕು. ಮ್ಯಾನ್ಯುವಲಾಗಿ ಕೂಡ ಆ್ಯಡ್ ಮಾಡ್ಕೊಬೋದು. ಕೆಳಗಡೆ ಮ್ಯಾನ್ಯುವಲ್ ಅಂತ ಇದೆ, ಇಲ್ಲ ಮೇಲ್ಗಡೆ ನಾನು ಬ್ಯಾಂಕ್ ವಿತ್ UP ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಸೆಲೆಕ್ಟ್ ಆಗಿದ ತಕ್ಷಣ ನಿಮ್ಮ ಫೋನಲ್ಲಿರೋದು ಸೆಲೆಕ್ಟ್ ಆಗುತ್ತೆ. UP ಅಂತ ಇದಿಲ್ಲ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಅಕೌಂಟ್ ತೋರಿಸುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೀವು ಮ್ಯಾನ್ಯುವಲ್ ಅಂತ ಕೊಟ್ಟಾಗ ಅಲ್ಲಿ ನಿಮ್ಮ ಯಾವ ಬ್ಯಾಂಕ್ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಬ್ಯಾಂಕು ಅಕೌಂಟ್ ನಂಬರ್ ಎಲ್ಲ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನು ಜಸ್ಟ್ UP ಇಂದನೇ ಸೆಲೆಕ್ಟ್ನ ಮಾಡಿಕೊಂಡು ಇವಾಗ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಕಂಟಿನ್ಯೂ ಅಂತ ಕೊಟ್ಟಿದ್ದೀನಿ. ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗಿ ನಿಮಗೆ ಇಲ್ಲಿ ಅಮೌಂಟ್ ಕೂಡ ಅಲ್ಲಿ ವೆರಿಫೈ ಆಗಿ ಅಲ್ಲಿ ಅಮೌಂಟ್ ಡೆಬಿಟ್ ಆಗುತ್ತೆ. ಯಾಕೆಂದರೆ ₹1 ಏನಕ್ಕೆ ಅಂದರೆ ವೆರಿಫೈ ಆಗುತ್ತೆ. ನೋಡ್ಬೋದು ಮೇಲ್ಗಡೆ ಮೆಸೇಜ್ ಬಂದಿದೆ, ಇವರ ಅಕೌಂಟ್ ಇಸ್ ವೆರಿಫೈಡ್ ಅಂತ ಬಂದಿದೆ. ವೆರಿಫೈ ಆಗೋದಕ್ಕೋಸ್ಕರ ₹1 ನಿಮ್ಗೆ ಕಟ್ ಆಗುತ್ತೆ. ಬ್ಯಾಂಕ್ ಡೀಟೇಲ್ಸ್ ವೆರಿಫೈಡ್ ಅಂಡ್ ಸಕ್ಸಸ್ಫುಲ್ ಎಂದು ತೋರಿಸ್ತಾ ಇದೆ. ಎಷ್ಟು ಎಲ್ಲ ನಿಮ್ಮ IFSC ಕೋಡ್, ಬ್ಯಾಂಕ್ ಅಕೌಂಟ್ ನೇಮ್ ಎಲ್ಲ ಇಲ್ಲಿ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಎಲ್ಲ ಕರೆಕ್ಟಾಗಿದೆ ಅಂತ ಕಂಟಿನ್ಯೂ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮ ಅಕೌಂಟ್ ದುಡ್ಡು ಎಷ್ಟು ನಿಮಗೆ ಬರುತ್ತೆ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ನನಗೆ ಎರಡೇ ಆಪ್ಷನ್ ತೋರಿಸ್ತಾ ಇದೆ, 1,500ರಿಂದ 1,000. ನಾನಿಲ್ಲಿ 1,500 ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಇನ್ನು ಮೇಲ್ಗಡೆ ನೋಡ್ಬೋದು. ಸೆಲೆಕ್ಟ್ನ ಮಾಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ 2 ಆಪ್ಷನ್ ತೋರಿಸುತ್ತೆ. ಇವಾಗ ಅದಾದಮೇಲೆ ನೆಕ್ಸ್ಟ್ ಬಂದು ನೀವು 3 ಮಂತ್ಸ್ಗೆ ಇಲ್ಲಾಂದರೆ 6 ಮಂತ್ಸ್ಗೆ ಅಂತ ಆಪ್ಷನ್ ಕೇಳ್ತಾರೆ. ನಾನು 3 ಮಂತ್ಸ್ಗೆ ಸೆಲೆಕ್ಟ್ನ ಮಾಡ್ಕೊಂಡು ಸೆಲೆಕ್ಟ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಅದೇ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗ್ತಾ ಇದೆಯಲ್ಲ. 3 ಮಂತ್ಸ್ಗೆ ನಿಮಗೆ ಎಷ್ಟು ಅಮೌಂಟ್ ಅದು ಇಲ್ಲಿ 3 ಮಂತ್ಸ್ ಸೆಲೆಕ್ಟ್ ಮಾಡ್ಕೊಂಡಿರೋದ ₹1,500 ನಿಮಗೆ ಅಕೌಂಟ್ಗೆ ಎಷ್ಟು ಕ್ರೆಡಿಟ್ ಆಗುತ್ತೆ, ಮತ್ತು ಎಷ್ಟು ಇಂಟ್ರೆಸ್ಟ್ ಬೀಳುತ್ತೆ, ಮತ್ತು ಎಷ್ಟು ಟೋಟಲಾಗಿ ಅಮೌಂಟ್ ನೀವು ಕಟ್ಟಬೇಕು ಅನ್ನೋದನ್ನ ಡೀಟೇಲ್ಸ್ ಇಲ್ಲಿ ನೋಡ್ತಾ ಇರ್ಬೋದು. ಅದೇ ರೀತಿ 6 ಮಂತ್ಸ್ಗೆ ಎಷ್ಟಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು. 6 ಮಂತ್ಸ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ನೋಡ್ತಾ ಇದ್ದಲ್ಲ, ಇಲ್ಲಿ ನೆಕ್ಸ್ಟು ನಿಮಗೆ ಇಲ್ಲಿ ಎಷ್ಟು ಅಮೌಂಟ್ ನಿಮಗೆ ಕ್ರೆಡಿಟ್ ಆಗುತ್ತೆ, ನಿಮ್ಮ ಅಕೌಂಟ್ಗೆ ಎಷ್ಟು ಬರುತ್ತೆ, ಮತ್ತು ಎಷ್ಟು ನಿಮಗೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಪ್ರತಿಯೊಂದು ನೋಡ್ಬೋದು. ಇದರಲ್ಲಿ ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಕರೆಕ್ಟಾಗಿ ಯಾವ ಸೆಲೆಕ್ಟ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಗೆ ಯಾವುದು ಓಕೆ ಅನಿಸುತ್ತೋ, ಎಷ್ಟು ತಿಂಗಳೇ ಕಟ್ತಿದೆ ಅಂತ ಅನಿಸುತ್ತೋ ಅದಾದಮೇಲೆ ಇಲ್ಲಿ ಕನ್ಫರ್ಮ್ ರೀಪೇಮೆಂಟ್ ಟರ್ಮ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೋದು. ನಾನಿಲ್ಲಿ 3 ಮಂತ್ಸೇ ಕೊಟ್ಟಿದ್ದೀನಿ, 6 ಮಂತ್ಸ್ ಬೇಡ ಜಾಸ್ತಿ ಆಗುತ್ತೆ ಅಂತ ನಾನು ಜಸ್ಟ್ ನಿಮ್ಗೆ ತೋರಿಸೋದಕ್ಕೆ ನೋಡ್ತಾ ಇರ್ಬೋದು. ಇವಾಗ 3 ಮಂತ್ಸ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಕನ್ಫರ್ಮ್ ರೀಪೇಮೆಂಟ್ ಅಂತ ಇದಿಲ್ಲ ಕೆಳಗಡೆ ಟರ್ಮ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದೀನಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗಿದೆ. ಇಲ್ಲಿ ನೋಡ್ಬೋದು EMI ಡೇಟ್ ಅಂತೆಲ್ಲ ತೋರಿಸ್ತಾ ಇದೆ. ಇಲ್ಲಿ EMI ಡೇಟಲ್ಲಿ 3 ಮಂತ್ಸ್ದು EMI ಡೇಟು ಇಲ್ಲಿ ತೋರಿಸಲಾಗಿದೆ. 21 ಮೇ ಇದೆ, 20 ಜೂನ್ ಇದೆ, ಆಮೇಲೆ 20 ಜುಲೈ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ಬೋದು ಎಷ್ಟು ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿರುತ್ತೆ ಮತ್ತು ಇಂಟ್ರೆಸ್ಟ್ ಎಷ್ಟಿರುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇರುತ್ತೆ. ಎಷ್ಟು ಫುಲ್ಲು ಕಟ್ಟಂಗಿದೆ ಫುಲ್ಲು ಕಟ್ಬೋದು, ಇಲ್ಲಾಂದರೆ ನೀವು EMI ಥರ ಕಟ್ಟಂಗಿದೆ ಕಟ್ಬೋದು.
ಕಟ್ಬೋದು. ಇವಾಗ ನೋಡ್ಬೋದು ಇಲ್ಲಿ ಇನ್ನೂ ಡೀಟೇಲ್ಸ್ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಇದೆಯಲ್ಲ ವ್ಯೂ ಅಂತ, ಇದ್ರ ಮೇಲೆ ಸ್ಟೇಟ್ಮೆಂಟ್ ಅಂತ, ವ್ಯೂ ಸ್ಟೇಟ್ಮೆಂಟ್ ಲಾಸ್ಟಲ್ಲಿ ವ್ಯೂ ಸ್ಟೇಟ್ಮೆಂಟ್ ಅಂತೆಲ್ಲ KFS ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಪ್ರಮುಖ ಸತ್ಯ ಹೇಳಿಕೆ ಅಂತ ಅಂದ್ಬಿಟ್ಟು ತೋರಿಸಲಾಗಿದೆ. ಇದರಲ್ಲಿ ನಿಮಗೆ ಬಡ್ಡಿ ಎಷ್ಟಿರ್ಬೋದು, ಶುಲ್ಕ ಎಷ್ಟಿರ್ಬೋದು, ನೀವು ಎಷ್ಟು ಕಟ್ಟಬೇಕಾಗುತ್ತೆ, ಪ್ರತಿಯೊಂದು ಡೀಟೇಲು ಕೂಡ ನಿಮ್ಮ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಲ್ಯಾಂಗ್ವೇಜಲ್ಲೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಎಷ್ಟೆಷ್ಟಿರುತ್ತೆ, ನಿಮ್ಗೆ ಎಷ್ಟೆಷ್ಟು ಬೀಳುತ್ತೆ, ಏನು ಎಲ್ಲ ಡೀಟೇಲಾಗಿ ಕೂಡ ನೀವು ನೀಟಾಗಿ ಕೂತ್ಕೊಂಡು ನೋಡ್ಕೋಬೋದಾಗುತ್ತೆ. ಎಷ್ಟು ಏನು ಎಲ್ಲ ಡೀಟೇಲಾಗಿ ಕೊಟ್ಟಲಾಗಿದೆ. ಇನ್ಫಾರ್ಮೇಷನ್ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತದೆ, ಎಲ್ಲ ಚೆಕ್ ಮಾಡ್ಕೋಬೋದು. ನೀವು ಇದೆಲ್ಲ ನೋಡಿಕೊಂಡು ನಿಮಗೆಲ್ಲ ಓಕೆ ಆಯಿತು ಅಂದಾಗ ವಾಪಸ್ ಬ್ಯಾಕ್ ಬಂದು ಇಲ್ಲಿ ನೋಡ್ಬೋದು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದೆಯಲ್ಲ, ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ ಕನ್ಫರ್ಮ್ ಯುವರ್ ಶೆಡ್ಯೂಲ್ 3 ಮಂತ್ಗೆ 3 ಮಂತ್ಸ್ಗೆ ಹಾಕೊಂಡಿರೋ ಕನ್ಫರ್ಮ್ ಅಂತ ಕೊಡಿ. ಕನ್ಫರ್ಮ್ ಆದಮೇಲೆ ನಿಮ್ಗೆ ಇಲ್ಲಿ ಬ್ಯಾಂಕ್ ಅಕೌಂಟ ಕನ್ಫರ್ಮ್ ಅಂತ ಕೊಡಬೇಕಾಗುತ್ತೆ. ನನ್ನ ಬ್ಯಾಂಕ್ ವೆರಿಫೈ ಆಗಿದೆ, ಕನ್ಫರ್ಮ್ ಅಂತ ಕೊಟ್ಟಿನಿ. ಇಲ್ಲ ಅಂದರೆ ನೀವು ಇಲ್ಲಿ ಮ್ಯಾನ್ಯುವಲ್ ಕೂಡ ಹಾಕೋಬೋದು. ಇಲ್ಲಿ ಕೆಳಗಡೆ ಮ್ಯಾನ್ಯುವಲ್ ಅಂತ ಇದೆ, ಮ್ಯಾನ್ಯುವಲ್ ಮೇಲೆ ಕ್ಲಿಕ್ನ ಮಾಡಿ ಹ್ಯಾಡ್ ಬ್ಯಾಂಕ್ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಬ್ಯಾಂಕ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಮ್ಯಾನ್ಯುವಲ್ ಕ್ಲಿಕ್ನ ಮಾಡ್ಕೊಂಡು ನಾನು ಆಲ್ರೆಡಿ ಎಲ್ಲಿರೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾವ ಬ್ಯಾಂಕ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಬ್ಯಾಂಕ್ ಅಕೌಂಟ್ ಅಕೌಂಟ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ಅಕೌಂಟ್ ನಂಬರ್ನ ಹಾಕೊಂಡು ಕನ್ಫರ್ಮ್ ಕೊಡಬೇಕು. ನಾನು ಇಲ್ಲಿ ವಾಪಸ್ ಬ್ಯಾಕ್ ಬಂದಿಲ್ಲಿ UPI ಅಂತ ಇದೆಯಲ್ಲ, UPI ಅಂತ ಕನ್ಫರ್ಮ್ ಅಂತ ಕೊಟ್ಟಿನಿ. ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ದಲ್ಲ ಇದೇ ಬ್ಯಾಂಕ್ ಸೆಲೆಕ್ಟ್ ಆಗಿದೆ, ಕನ್ಫರ್ಮ್ ಅಂತ ಕೊಡ್ತಾಯಿನಿ. ಬ್ಯಾಕ್ ಬಂದು ಕನ್ಫರ್ಮ್ ಅಂತ ಕೊಟ್ಟಿನಿ. ಇಲ್ಲಿ ಡೀಟೇಲ್ಸ್ ನೋಡ್ತಾ ಇಲ್ಲ, ಎಷ್ಟು ಅಮೌಂಟು, ಎಷ್ಟು ನಿಮಗೆ ಎಷ್ಟು ತಿಂಗಳಿಗೆ ಎಷ್ಟು ಎಲ್ಲ ಓಕೆ ನಿಮಗೆಲ್ಲ ಇದೆಲ್ಲ ಲೋನು ನಿಮಗೆ ಓಕೆ ಅಂತ ಸೆಟ್ ಆದಾಗ ಇಲ್ಲಿ ಚೆಕ್ ಬಾಕ್ಸ್ ಆ ಅಗ್ರಿ ಅನ್ನೋ ಲಾಸ್ಟಲ್ಲಿ ಏನಿದೆಯಲ್ಲ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಅಪ್ಲೈ ನೋ ಅಂತ ಆಪ್ಷನ್ ಇದೆಯಲ್ಲ, ಅಪ್ಲೈ ನೋ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅಪ್ಲೈ ನೋ ಅಂತ ಕೊಟ್ಟರೆ ನಿಮ್ಗೆ ಜಸ್ಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೆ, ನನ್ನ ಅಮೌಂಟ್ ಇಷ್ಟು ಬಂದು ಕೂಡ ಬಂದಿದೆ, ನಿಮಗೆ ಜಸ್ಟ್ ತೋರಿಸ್ತಾ ನೋಡ್ಬೋದು. ಇವಾಗ ಅಪ್ಲೈ ನೋ ಅಂತ ಇದೆಯಲ್ಲ, ಅಪ್ಲೈ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಥ್ಯಾಂಕ್ ಯು ಯುವರ್ ಅಪ್ಲೈಯಿಂಗ್ ಯುವರ್ ಲೋನ್ ಅಂತ ತೋರಿಸ್ತಾ ಇದೆ. ನಂಗೆ ಅಮೌಂಟು ಲೋನ್ ಅಪ್ರೂವಲ್ ಆಗಿದೆ, ಸ್ಯಾಂಕ್ಷನ್ ಆಗಿದೆ. ಇವಾಗ ಎಷ್ಟು ಟೈಮ್ಗೆ ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂತ ನೋಡ್ಬೋದು. ಇವಾಗ ಮೆಸೇಜ್ ಕೂಡ ಬರ್ತಾ ಇದೆ ನಿಮಗೆ, ಏನು ವಿತಿನ್ ಸೆಕೆಂಡ್ಸಲ್ಲೆಲ್ಲ ಬಂದುಬಿಡುತ್ತೆ ನಿಮ್ಮ ಅಪ್ರೂವಲ್. ನೋಡ್ತಾ ಇರ್ಬೋದು ನಿಮ್ಮ ಅಕೌಂಟ್ ಕೂಡ ಕೆಲವೇ ಸೆಕೆಂಡ್ಗಳಲ್ಲೇ ನಿಮ್ಮ ಅಕೌಂಟ್ ಕೂಡ ಅಮೌಂಟು ಬಂದಿರುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು. ಎಮರ್ಜೆನ್ಸಿಗೆ ನಿಮ್ಗೆ ಏನಾದರೂ ಅಮೌಂಟ್ ಬೇಕು ಅಂದಾಗ ನಿಮ್ಮ ಆಧಾರ್ ಕಾರ್ಡಿಂದನೇ ನೀವು ಮನೆಯಲ್ಲೇ ಕೂತ್ಕೊಂಡು ಎಲ್ಲೋ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೆ ನೀವು ಆರಾಮ ಅಪ್ಲೈ ಮಾಡ್ಬೋದು. ಇವಾಗ ಇಲ್ಲಿ ನೋಡ್ಬೋದು ಎಷ್ಟು ಅಮೌಂಟು ಬಿದ್ದಿದೆ ಏನು ಇರುತ್ತೆ ಅಂದರೆ ಯಾವ ರೀತಿ ಇದನ್ನ ಪೇಮೆಂಟ್ ಮಾಡೋದು ಹೇಗೆ, ನಿಮ್ಮ ಫೀಸ್ ಡೀಟೇಲ್ಸ್ ಎಲ್ಲ ಇವಾಗ ನೋಡೋದು ಹೇಗೆ, ಯಾವ ರೀತಿ ಪೇಮೆಂಟ್ ಮಾಡೋದು ಹೇಗೆ, ಇದನ್ನು ರಿನ್ಯೂವಲ್ ಮಾಡ್ಕೊಳೋದು ಹೇಗೆ ಅಂದರೆ ಅದು ಫುಲ್ಲು EMI ಐತದೆ ಯಾವ ರೀತಿ ಕಟ್ಟೋದು ಹೇಗೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ನನ್ನ ಅಕೌಂಟ್ಗೆ ಬಂದು ತಲುಪಿದೆ. ಬ್ರಾಂಚಿಂದ ನನಗೆ 1000 ರೂಪಾಯಿ ಅಪ್ರೂವಲ್ ಕೂಡ ಆಗಿದೆ, ಮೆಸೇಜ್ ನೋಡ್ತಾ ಇದ್ದಲ್ಲ. ಇವಾಗ ವಾಪಸ್ ಬಂದು ಇಲ್ಲಿ ನೋಡ್ಬೋದು ನನಗೆ 1000 ರೂಪಾಯಿ ಡಿಪಾಸಿಟ್ ಆಗಿದೆ, ಸಕ್ಸಸ್ಫುಲ್ಲಾಗಿ ಆಗಿದೆ, ಲೋನ್ ಸಕ್ಸಸ್ಫುಲ್ ಆಗಿದೆ. ಇವಾಗ ಇಲ್ಲಿ ನೋಡ್ಬೋದು ನನಗೆ ಎಷ್ಟು ತಿಂಗಳಲ್ಲಿ ಎಷ್ಟು ಕಟ್ಟಬೇಕು, ಎಷ್ಟು ಏನು ಎಲ್ಲ ಡೀಟೇಲ್ಸ್ ಇಲ್ಲಿ ಓಪನ್ ಆಗಿದೆ. ನೀವು EMI ಕಟ್ಟಬೇಕು, ಮೇಕ್ ಎ ಪೇಮೆಂಟ್ ರೀಪೇಮೆಂಟ್ ಅಂತ ಕೊಟ್ಟಾಗ ಅದ್ರ ಮೇಲೆ ಕ್ಲಿಕ್ನ ಮಾಡಿದೆ. ಇಲ್ಲಿ ಸೆಲೆಕ್ಟಿವ್ ಅಮೌಂಟ್ ಪೇ ಅಂತ ಇದೆ. ನೀವು ಒಂದೇ ಸಲ ಪೂರ್ತಿಯಾಗಿ ಅಮೌಂಟು ಕಟ್ಬೋದು, ಇಲ್ಲಾಂದರೆ ನೀವು ಪೇ ವಿತ್ ನೀವೇನು 3 ತಿಂಗಳು ಲೋನ್ ತೊಗೊಂಡಿದ್ದೀರ ಆವಾಗೂ ಕೂಡ ಕಟ್ಬೋದು. ಇವಾಗ ಟೋಟಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಅಮೌಂಟ್ ಕಟ್ಟಿದೆ ಪೂರ್ತಿಯಾಗಿ ಕಟ್ಬೋದು, ಇಲ್ಲಾಂದರೆ ಮಂತ್ಲಿ ಎಷ್ಟು ಕಟ್ಟಬೇಕು ಅನ್ನೋ ಅಂಶನೂ ಕೂಡ ಇಲ್ಲಿ ಓಪನ್ ಆಗಿದೆಯಲ್ಲ, ಎಷ್ಟೆಷ್ಟು ಕಟ್ಟಬೇಕು ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಕನ್ಫರ್ಮ್ ಪೇಮೆಂಟ್ ಅಂತ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಅಕೌಂಟಿಂದನೂ ಕೂಡ ಕಟ್ಬೋದಾಗುತ್ತೆ. ಅಂದರೆ ಯಾವ ಡೇಟ್ಗೆ ಅಂತ ಅಲ್ಲಿರುತ್ತೆ, ಯಾವ ತಿಂಗಳಿಗೆ ಅಂತ ಆ ಡೇಟಲ್ಲಿ ನೀವು ಕಟ್ಟಬೇಕಾಗತ್ತೆ. ನೋಡೋದಲ್ಲ, ಇಲ್ಲಾಂದರೆ ಆಟೋಮೆಟಿಕ್ ಡೆಬಿಟ್ ಕೂಡ ಆಗ್ಬೋದು. ನೋಡೋದಲ್ಲ, ಎಮರ್ಜೆನ್ಸಿಗೆ ಅಪ್ಲೈ ಮಾಡ್ಕೊಂಡು ನಿಮ್ಮ ಅಮೌಂಟನ್ನು ತೊಗೊಳೋದು ಹೇಗೆ ಆನ್ಲೈನಲ್ಲಿ ಅನ್ನೋದನ್ನ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಆಗಿ.